ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಮೈಂಡ್ ಮಂತ್ರ ಚಾನಲಿಂದ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಸ್ಟ್ರೆಸ್ ಬಗ್ಗೆ ನಿಮಗೆಲ್ಲ ಸ್ವಲ್ಪ ಮುಖ್ಯ ಅಂಶಗಳನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಸ್ಟ್ರೆಸ್ ಇರಲ್ಲ ಹೇಳಿ? ಎಲ್ಲರಿಗೂ ಸ್ಟ್ರೆಸ್ ಲೈಫ್ ಇವಾಗ. ಅದರಲ್ಲೂ ಈಗಿನ ಜೀವನ ಶೈಲಿ ಎಲ್ಲರಿಗೂ ಸ್ಟ್ರೆಸ್ಸನ್ನು ತರ್ತಾ ಇದೆ. ಹೇಗೆ ಅಂದರೆ 3 ವರ್ಷದಿಂದ ಹಿಡಿದು ಹುಡುಗರಿಗೆ ಇನ್ನು ಏಜ್ ಆಗೋವರೆಗೂ ಸಹ ಎಲ್ಲರೂ ಸ್ಟ್ರೆಸ್ಸಲ್ಲೇ ನಾವು ಇವಾಗ ಆಲ್ಮೋಸ್ಟ್ ಜೀವನವನ್ನು ಮಾಡ್ತಾಯಿದ್ದೀವಿ. ನಮ್ಮ ಜೀವನ ಶೈಲಿ ಅದಕ್ಕೆ ಹೊಂದಿಕೊಂಡಿದೆ ಈಗ. ಯಾಕೆ ಅಂದರೆ ಓದು ಮೊದಲಾಗೋದ್ರಿಂದ, ಅಂದರೆ ಓದು ಸ್ಟಾರ್ಟ್ ಆದಾಗಿಂದ ಹಿಡಿದು ಕೊನೆಯವರೆಗೂ ಸಹ ಸ್ಟ್ರೆಸ್ಸಲ್ಲಿ ನಾವು ಇರ್ತಾಯಿದ್ದೀವಿ. ಇದರಲ್ಲಿ ಏನೆಲ್ಲ ಇದೆ ಸ್ಟ್ರೆಸ್ಸಲ್ಲಿ ಅಂದರೆ ಯಾವ ಥರ ಸ್ಟ್ರೆಸ್ಸಸ್ ಎಲ್ಲ ಇದೆ, ಆಮೇಲೆ ಇದರಿಂದ ಹೇಗೆ ಹೊರಗೆ ಬರೋದು, ಆಮೇಲೆ ಜಾಸ್ತಿ ಸ್ಟ್ರೆಸ್ ಆದರೆ ಏನೆಲ್ಲ ನಮಗೆ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ಕೆಲವು ಮುಖ್ಯಾಂಶಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ನಮಗೆ ನಮ್ಮ ಅಮೇರಿಕನ್ ಸೈಕಾಲಜಿ ಅಸೋಸಿಯೇಷನ್ ಪ್ರಕಾರ 4 ಥರದ ಸ್ಟ್ರೆಸ್ ಇದೆ. ನೀವೆಲ್ಲ ಅಂದ್ಕೋಬೋದು ಸ್ಟ್ರೆಸ್ಸಲ್ಲೂ 4 ಥರದ ಸ್ಟ್ರೆಸ್ಗಳಿದೆಯಾ ಅಂತ. ಹೌದು, 4 ಥರ ಸ್ಟ್ರೆಸ್ ಲೆವೆಲ್ಸ್, ಅಂದರೆ ಬೇರೆ ಬೇರೆ ಥರದ ಸ್ಟ್ರೆಸ್ಗಳು ಇದೆ. ಮೊದಲನೇದು ಅಕ್ಯೂಟ್ ಸ್ಟ್ರೆಸ್ ಅಂತ ನಾವು ಕರಿತೀವಿ. ಆ ಅಕ್ಯೂಟ್ ಸ್ಟ್ರೆಸ್ ಅಂದರೆ ಚಿಕ್ಕ ಪ್ರಮಾಣದ, ಅಂದರೆ ನೀವು ಯಾವುದೋ ಒಂದು ಬಸ್ಗೆ ವೇಟ್ ಮಾಡ್ತಾ ಇರ್ತೀರ, ಬಸ್ ಬರುತ್ತೋ ಇಲ್ವೋ ಅನ್ನೋದೊಂದು ಸ್ಟ್ರೆಸ್ ಇರುತ್ತೆ. ಬಸ್ ಹತ್ತಿದ ಮೇಲೆ ಆ ಸ್ಟ್ರೆಸ್ ಹೋಗಿಬಿಡುತ್ತೆ. ಅದು ಒಂದು ಸ್ಟ್ರೆಸ್ಸು, ಅಂದರೆ ವೆರಿ ಶಾರ್ಟ್ ಪೀರಿಯಡ್. ಆಮೇಲೆ ಅದು ಒಂದೇ ಒಂದು ಚಿಕ್ಕ ಅಂಶಕ್ಕೆ ನಾವು ಸ್ಟ್ರೆಸ್ನ ತೊಗೊಳ್ತಾ ಇರ್ತೀವಿ, ಗಾಬರಿಯನ್ನು ಪಡ್ತಾ ಇರ್ತೀವಿ, ಇಲ್ಲ ಆತಂಕವನ್ನು ಪಡ್ತಾ ಇರ್ತೀವಿ, ಚಿಂತೆ ಮಾಡ್ತೀವಿ. ಇದಕ್ಕೆ ಆ ಭಾವನಾತ್ಮಕ ಒಂದು ಯೋಚನೆಗೆ ನಾವು ಸ್ಟ್ರೆಸ್ ಅಂತ ಕರಿತೀವಿ. ಸೊ ಇವಾಗ ಯಾವುದೇ ಒಂದು ಚಿಕ್ಕ ಪ್ರಮಾಣದ ಸ್ಟ್ರೆಸ್ ನಾವು ತೊಗೊಂಡ್ರೆ ಅದಕ್ಕೆ ಅಕ್ಯೂಟ್ ಸ್ಟ್ರೆಸ್ ಅಂತ ನಾವು ಹೆಸರು ಕೊಡ್ತೀವಿ. ಇದು ಆದಮೇಲೆ ಪೀರಿಯಾಡಿಕ್ ಅಕ್ಯೂಟ್ ಸ್ಟ್ರೆಸ್ ಅಂತ ಕರಿತೀವಿ. ಇದು ಕೂಡ ಒಂದು ಬ್ರೀಫ್ ಸ್ಟ್ರೆಸ್, ಅಂದರೆ ಸ್ವಲ್ಪ ಪ್ರಮಾಣದಲ್ಲೇ ಇರುತ್ತೆ ಸ್ಟ್ರೆಸ್ಸು. ಆಮೇಲೆ ಕಡಿಮೆ ಅವಧಿಗೆ ಇದನ್ನು ಮುಗಿದೋಗುತ್ತೆ. ಹೇಗೆ ಅಂದರೆ ದಿನಾಲೂ ಯಾವುದೋ ಒಂದು ವ್ಯಕ್ತಿಗೆ ಮೀಟ್ ಆಗ್ತಾ ಇರ್ತೀವಿ, ಅವರು ಬರ್ತಾರೋ ಇಲ್ಲ ಅಂತ ಸ್ಟ್ರೆಸ್ಸು. ಮೀಟ್ ಆದಮೇಲೆ ಅಂದ್ಕೊಂಡಿರುವ ಒಂದು ಕೆಲಸ ಆಗುತ್ತೋ ಇಲ್ವೋ ಅನ್ನೋ ಥರ ಸ್ಟ್ರೆಸ್ಸು. ಆಮೇಲೆ ಇವತ್ತಿನ ಟಾರ್ಗೆಟ್ ಇನ್ನೇನು ಪೂರ್ತಿ ಆಗ್ತಾ ಇರುತ್ತೆ ಕೆಲಸದ್ದು, ಆಗುತ್ತೋ ಇಲ್ವೋ, ಅಂದರೆ ನಡುವೆ ಏನಾದರೂ ಒಂದು ಸಮಸ್ಯೆ ಬಂದು ನಮಗೆ ಮಾಡೋಕ್ಕಾಗಲ್ವೋ ಕೆಲಸ, ಆ ಥರ ಚಿಕ್ಕ ಚಿಕ್ಕ ಒಂದು ಸ್ಟ್ರೆಸ್ಗಳು. ಇದು ಸಹ ಶಾರ್ಟ್ ಟರ್ಮ್ ಸ್ಟ್ರೆಸ್ಸು. ಆಮೇಲೆ ಇದು ಜೀವನದಲ್ಲಿ ಬರ್ತಾನೇ ಇರುತ್ತೆ. ಇದು ಶಾರ್ಟ್ ಟರ್ಮ್, ಆಮೇಲೆ ಬರ್ತಾನೇ ಇರುತ್ತೆ. ಇದು ಪೀರಿಯಾಡಿಕ್ ಅಕ್ಯೂಟ್ ಸ್ಟ್ರೆಸ್ ಅಂತ. ಮೂರನೇದು ಬಂದು ಕ್ರಾನಿಕ್ ಸ್ಟ್ರೆಸ್. ಈ ಎರಡಕ್ಕಿಂತ ತುಂಬ ಅಪಾಯಕಾರಿ, ಅಂದರೆ ಇದರಿಂದ ತುಂಬ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರುತ್ತೆ. ಅದು ಯಾವ ಸ್ಟ್ರೆಸ್ ಅಂದರೆ ಕ್ರಾನಿಕ್ ಸ್ಟ್ರೆಸ್. ಇದು ತುಂಬ ಒಂದು ದೊಡ್ಡ ಅವಧಿಯಲ್ಲಿ, ಅಂದರೆ ತುಂಬ ಲಾಂಗ್ ಟರ್ಮಲ್ಲಿ ನಮಗೆ ಆ ಸ್ಟ್ರೆಸ್ ನಮ್ಮೊಳಗೆ ಇರುತ್ತೆ. ಆಮೇಲೆ ಅದರಿಂದ ನಮ್ಮ ದೈಹಿಕ ಒಂದು ಆರೋಗ್ಯದಲ್ಲಿ ಬದಲಾವಣೆಗಳು, ಆಮೇಲೆ ನಮ್ಮ ಕೆಲಸದಲ್ಲಿ ಬದಲಾವಣೆಗಳು, ದಿನಾಲೂ ಆತಂಕ, ಭಯ ಇರುತ್ತೆ. ಆಮೇಲೆ ಅದರ ಬಗ್ಗೆನೇ ನಾವು ಯೋಚನೆ ಮಾಡ್ತೀವಿ, ಅಂತಹ ಒಂದು ಸ್ಟ್ರೆಸ್. ಯಾವುದಪ್ಪ ಈ ಥರ ಸ್ಟ್ರೆಸ್ ಕೊಡೋ ಒಂದು ಅಂಶಗಳು ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಯಾವುದೇ ಒಂದು ಆರೋಗ್ಯ ತುಂಬ, ಅಂದರೆ ಒಂದು ಯಾವುದೋ ಆರೋಗ್ಯದ ಸಮಸ್ಯೆ ಬಂದಿದೆ, ನಮಗೆ ಇದು ಹೋಗೋದೇ ಇಲ್ಲ ಅಂತ ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ, ದೈಹಿಕವಾಗಿ ರೋಗಕ್ಕೆ ಗುರಿಯಾದಾಗ, ಅದು ಕ್ರಾನಿಕ್ ಸ್ಟ್ರೆಸ್ ಆಗಿ ನಾವು ಚಿಂತೆ ಮಾಡ್ತಾ ಕ್ರಾನಿಕ್ ಸ್ಟ್ರೆಸ್ ಆಗಿಬಿಡುತ್ತೆ. ಆಮೇಲೆ ಏನೇ ಒಂದು ಕೆಲಸ ಇಲ್ಲ, ಆರ್ಥಿಕ ಸಮಸ್ಯೆ ಇದ್ದಾಗ, ಆಮೇಲೆ ಆರ್ಥಿಕವಾಗಿ ನಾವು ಒಂದೇ ಸರಿ ನಾವು ತುಂಬ ಸದೃಢರಿದ್ರಿ ಆರ್ಥಿಕವಾಗಿ, ಆಮೇಲೆ ಒಂದೇ ಸಾರಿ ನಮಗೆ ದುಡ್ಡೇ ಇಲ್ಲ, ಆ ಥರ ನಾವು ಸ್ಟೇಜಿಗೆ ಬಂದಾಗ ಅದು ಒಂಥರ ಕ್ರಾನಿಕ್ ಸ್ಟ್ರೆಸ್ಗೆ ತೊಗೊಂಡು ಹೋಗುತ್ತೆ, ಯೋಚನೆ ಮಾಡಿ. ಇದು ದೀರ್ಘಾವಧಿಯ ಒಂದು ಆಲೋಚನೆ, ಸಮಸ್ಯೆಗಳನ್ನು ಆಲೋಚನೆ ಮಾಡಿ ಸ್ಟ್ರೆಸ್ ಇದು ಕ್ರಾನಿಕ್ ಲೆವೆಲ್ಗೆ ತೊಗೊಂಡೋಗುತ್ತೆ. ಸೊ ಆಮೇಲೆ ಇದು ಒಂದೇ ಸರಿ ಇದರಿಂದ ಹೊರಗೆ ಬರೋಕ್ಕೂ ಆಗಲ್ಲ, ಇದಕ್ಕೆ ತುಂಬ ಅವಧಿ ಬೇಕು. ಇದು ಅಲ್ಲದೆ ಆರ್ಥಿಕ ಸಮಸ್ಯೆಗಳು ಇರ್ಬೋದು, ಆಮೇಲೆ ದೈಹಿಕ ಯಾವುದೇ ಒಂದು ಆರೋಗ್ಯದ ತೊಂದರೆಗಳಿರ್ಬೋದು, ಇಲ್ಲ ಮನೆಯ ಪರಿಸ್ಥಿತಿಯ ಬಗ್ಗೆ ಯಾವುದೇ ಒಂದು ಯೋಚನೆ, ಮುಂಚೆಯಿಂದನೂ ಮನೆಯಲ್ಲಿ ಸಿಟ್ಟಿನ ವಾತಾವರಣ, ಜಗಳದ ವಾತಾವರಣ, ಯಾವಾಗಲೂ ಭಯದ ವಾತಾವರಣ ಮನೆಯಲ್ಲಿ,
ಆಮೇಲೆ ಯಾವಾಗಲೂ ಸಹ ಯಾವುದೇ ಒಂದು ಸಕಾರಾತ್ಮಕ ವಾತಾವರಣ ಇಲ್ಲದೇ ಇರೋದು, ಈ ಥರ ಪರಿಸ್ಥಿತಿಯಲ್ಲಿ ಹಲವಾರು ವರ್ಷಗಳು ಯಾವುದೇ ವ್ಯಕ್ತಿ ಇದ್ದಾಗ ಅವರಿಗೆ ದೈಹಿಕ ಆರೋಗ್ಯದಲ್ಲಿ ನಿಜವಾಗ್ಲೂ ಏರುಪೇರು ಉಂಟಾಗುತ್ತೆ. ಹಾಗೆ 4ನೇದಾಗಿ ಸ್ಟ್ರೆಸ್ ಯಾವುದು ಅಂತ ಕೇಳಿದ್ರೆ ಹ್ಯೂ ಸ್ಟ್ರೆಸ್ ಅಂತ ನಾವು ಕರಿತೀವಿ. ಆ ಹ್ಯೂ ಸ್ಟ್ರೆಸ್ಸಲ್ಲಿ ಏನು ಅಂದರೆ ಇದು ಪಾಸಿಟಿವ್ ಸ್ಟ್ರೆಸ್. ನೀವು ಇವಾಗ ಹೊಸ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಮೊದಲನೇ ದಿನ ಕೆಲಸ ಜಾಯ್ನ್ ಆಗ್ತಾ ಇದ್ದೀರಾ, ಖುಷಿಯಲ್ಲಿದ್ದೀರಾ, ಒಂಥರ ಎಕ್ಸೈಟ್ಮೆಂಟಲ್ಲಿದ್ದೀರಾ, ಆವಾಗ ಆಗುವ ನಿಮಗೆ ಭಾವನೆಗಳು, ಇದು ಪಾಸಿಟಿವ್ ಸ್ಟ್ರೆಸ್ ಅಂತಲೇ ನಾವು ಹೇಳ್ಬೋದು. ಇದೂ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಇದರಿಂದ ಒಂಥರ ಉಲ್ಲಾಸ ಆಗುತ್ತೆ. ಆಮೇಲೆ ಸ್ಟ್ರೆಸ್ ಒಳಗಡೆನೇ ಏನೋ ಹೇಗಿರುತ್ತೋ ಅನ್ನುವ ಒಂದು ಭಾವನೆ ಇರುತ್ತೆ. ಇದನ್ನು ನಾವು ಹ್ಯೂ ಸ್ಟ್ರೆಸ್ ಅಂತ ಕರಿತೀವಿ. ನಿಮಗೆಲ್ಲ ಇವಾಗ ಒಂದು ಚಿಕ್ಕ ಐಡಿಯಾ ಬಂದಿರ್ಬೋದು. ಈ ಸ್ಟ್ರೆಸ್ಗಳಲ್ಲಿ 4 ಥರದ ಸ್ಟ್ರೆಸ್ ಇದೆ. ಒಂದು ಅಕ್ಯೂಟ್ ಸ್ಟ್ರೆಸ್, ಒಂದು ಪೀರಿಯಾಡಿಕ್ ಅಕ್ಯೂಟ್ ಸ್ಟ್ರೆಸ್, 3ನೇದು ಕ್ರಾನಿಕ್ ಸ್ಟ್ರೆಸ್, ಆಮೇಲೆ 4ನೇದು ಅದು ಹ್ಯೂ ಸ್ಟ್ರೆಸ್. 4 ಸ್ಟ್ರೆಸ್ ಲೆವೆಲ್ ಎಷ್ಟು ಒಂದು ಪ್ರಮಾಣದಲ್ಲಿ ಬಂದಿದೆ ಅನ್ನೋದಕ್ಕಿಂತ ಅದನ್ನು ನಾವು ಹೇಗೆ ನಿಭಾಯಿಸ್ಕೊಂಡು ಹೋಗಿದ್ದೀವಿ ಅನ್ನೋದೇ ತುಂಬ ಮುಖ್ಯ. ಈ 4ರಲ್ಲಿ ಮೊದಲನೇದು ಆಮೇಲೆ 3ನೇದು ಕ್ರಾನಿಕ್ ಸ್ಟ್ರೆಸ್, ಇದು ದಿನನಿತ್ಯದ ಜೀವನದಲ್ಲಿ ಇದ್ದೇ ಇರುತ್ತೆ. ಕ್ರಾನಿಕ್ ಸ್ಟ್ರೆಸ್ ಅಂತ ನಾವು ಏನು ಕರಿತೀವಿ, ಇದರಿಂದ ನಮ್ಮ ದೇಹದಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವ ಆಗೋಕ್ಕೆ ಕಾರಣ ಆಗುತ್ತೆ. ನಮ್ಮ ಈಗಿನ ಜೀವನ ಶೈಲಿ ಕ್ರಾನಿಕ್ ಸ್ಟ್ರೆಸ್ ತರಕ್ಕೆ ಹಲವಾರು ಅಂಶಗಳು ನಮ್ಮ ಲೈಫ್ ಸ್ಟೈಲಲ್ಲಿ ಇವಾಗ ನಮಗೆ ಕಾಣಸಿಗುತ್ತೆ. ಏನೆಲ್ಲ ಇದೆ ಅಂತ ಹೇಳಿದಾಗ, ನಾವು ಕೆಲಸ ಮಾಡುತ್ತಿರುವ ಪ್ರದೇಶ, ಆಮೇಲೆ ನಮಗೆ ಆಗುವ ಒಂದು ಕೆಲಸದಲ್ಲಿ ನಮಗೆ ಆಗುವ ಪ್ರಮಾಣಕ್ಕಿಂತ ಜಾಸ್ತಿ ಕೆಲಸವನ್ನು ನಾವು ತೆಗೆದುಕೊಳ್ಳೋದು. ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ಇನ್ನೂ ಜಾಸ್ತಿ ಆರ್ಥಿಕವಾಗಿ ಸಬಲರಾಗಬೇಕು, ಆಮೇಲೆ ಬೇರೆಯವರನ್ನು ನೋಡಿ ನಾವು ಈ ಥರನೇ ಇರಬೇಕು, ಈ ಥರ ಜಾಸ್ತಿ ನಾವು ಯೋಚನೆ ಮಾಡಿ ಏನು ಮಾಡ್ತಾಯಿದ್ದೀವಿ ಅಂದರೆ ಕ್ರಾನಿಕ್ ಸ್ಟ್ರೆಸ್ ಅದರ ಒಂದು ಪ್ರಮಾಣವನ್ನು ನಮ್ಮ ಜೀವನ ಶೈಲಿಯಲ್ಲಿ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಕೆಲವು ವರ್ಷಗಳಾದಮೇಲೆ, ಒಂದು 40-45 ವರ್ಷ ಆದಮೇಲೆ ಈ ಸ್ಟ್ರೆಸ್ಸಿಂದ ನಮ್ಮ ದೈಹಿಕ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಕಾಣಿಸುತ್ತೆ. ಮೊದಲು ನಿದ್ರಾಹೀನತೆ ಕಾಣಿಸ್ಕೊಳ್ಳುತ್ತೆ. ಯೋಚನೆನೇ ಮಾಡ್ತಾ ಇರೋದು ಯಾವಾಗ್ಲೂ, ಏನು ಮಾಡಬೇಕು ನೆಕ್ಸ್ಟು, ಯಾವ ಕೆಲಸ ಮಾಡಬೇಕು, ಹೇಗೆ ದುಡ್ಡು ದುಡಿಬೇಕು, ಅಂದರೆ ಅದಕ್ಕೆ ರೆಸ್ಟ್ಲೆಸ್. ಕ್ರಾನಿಕ್ ಸ್ಟ್ರೆಸ್ ಇನ್ ದ ಸೆನ್ಸ್ ಅದು 1 ದಿನ 2 ದಿನ 3 ದಿನ ಈ ಥರ ಅಲ್ಲ, ಹಲವಾರು ತಿಂಗಳುಗಳಿಂದ ನೀವು ಈ ಥರ ಯೋಚನೆ ಮಾಡ್ತಾನೇ ಇರ್ತೀರ ಅದ್ರ ಬಗ್ಗೆನೇ. ನೆಕ್ಸ್ಟ್ ಏನು ಮಾಡೋದು, ಆಮೇಲೆ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲದಾಗ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಾಗ ಹೇಗೆ ನಾನು ಇದನ್ನು ಸರಿ ಮಾಡೋದು, ಅದು ಸರಿ ಆದಮೇಲೆ ಇನ್ನೊಂದು, ಹೀಗೆ ಅದನ್ನೇ ಯೋಚನೆ ಮಾಡ್ತಾ ಇದ್ದರೆ ತುಂಬ ನಮ್ಮ ಒಂದು ದೈಹಿಕ ಆರೋಗ್ಯದಲ್ಲಿ ಅಡೆತಡೆಗಳು ಬರುತ್ತೆ. ಏನೆಲ್ಲ ಅಡೆತಡೆಗಳು ಬರುತ್ತೆ ಅಂದರೆ, ಫಸ್ಟು ಸ್ಟಾರ್ಟ್ ಆಗೋದೇ ನಿದ್ರಾಹೀನತೆ. ನಿದ್ರಾಹೀನತೆಯಿಂದ ನಮ್ಮ ದೇಹದ ಬದಲಾವಣೆ ಅಂದರೆ ಆರೋಗ್ಯದಲ್ಲಿ ತುಂಬ ಬದಲಾವಣೆಗಳು ನಾವು ನೋಡ್ತೀವಿ. ನಿದ್ರಾಹೀನತೆಯಿಂದ ನಮಗೆ ರೋಗ ನಿರೋಧಕ ಶಕ್ತಿ ಮೊದಲು ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆದಮೇಲೆ ಒಂದೊಂದೇ ಚಿಕ್ಕ ಚಿಕ್ಕ ರೋಗಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟು ನಿದ್ರೆ ಕಡಿಮೆ ಆದಾಗ ಬರೋದೇ BP, ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್ ಬರುತ್ತೆ. ಸೊ ಹೀಗೆ ಒಂದಕ್ಕೊಂದು ಇಲ್ಲಿ ಇಂಟರ್ ಕನೆಕ್ಟೆಡ್ ಆಗಿದೆ ರೋಗಗಳು. ಆಮೇಲೆ ದೈಹಿಕ ಆರೋಗ್ಯ ಯಾವಾಗ ಕ್ಷೀಣಿಸುತ್ತೋ ಆವಾಗ ಮಾನಸಿಕ ಆರೋಗ್ಯ, ನಾವು ಎಷ್ಟೇ ಸದೃಢರಾಗಿದ್ದರೂ ಸಹ ನಮ್ಮ ದೇಹದಲ್ಲಿ ಒಂದು ಚಿಕ್ಕ ಯಾವುದೋ ಒಂದು ಸಮಸ್ಯೆ, ಆರೋಗ್ಯ ಸಮಸ್ಯೆ ಹಲವಾರು ತಿಂಗಳು ಇದ್ದರೆ ಮಾನಸಿಕವಾಗಿಯೂ ಸಹ ನಾವು ಏನು ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಇದು ನನಗಿದೆ ಅಲ್ಲ ರೋಗ, ಹೇಗೆ ಇದರಿಂದ ಹೊರಗೆ ಬರೋದು, ಬೇರೆಯವ್ರ ಥರ ನನಗೂ ಇರೋಕ್ಕಾಗ್ತಾ ಇಲ್ವಲ್ಲ, ಈ ಥರ ಯೋಚನೆಗಳು ನಮ್ಮನ್ನು ಕಾಡುತ್ತೆ. ಸೊ ಮಾನಸಿಕವಾಗಿಯೂ ಸಹ ನಾವು ಕುಗ್ಗುತ್ತೀವಿ. ಮಾನಸಿಕ ಆರೋಗ್ಯದಲ್ಲಿ ಮುಂಚೆ ಅಂದರೆ ಸ್ವಲ್ಪ ಒಂದು 15-20 ವರ್ಷದ ಕೆಳಗಡೆ ನಾವು ನೋಡಿದಾಗ ಅಷ್ಟು ಸಮಸ್ಯೆಗಳು ಮಾನಸಿಕ ಆರೋಗ್ಯದಲ್ಲಿ ಏರುಪೇರು ನಾವು ಕಾಣಿಸ್ತಿರಲಿಲ್ಲ. ಈಗ ನಮಗೆ ಹಲವಾರು ಮಾನಸಿಕ ರೋಗಗಳು ನಮ್ಮನ್ನು ಕಾಡ್ತಾ ಇವೆ. ನಮ್ಮ ಜೀವನ ಶೈಲಿಯಿಂದ ನಮಗೆ ಹಲವಾರು ಮಾನಸಿಕ ರೋಗಗಳು ನಮ್ಮನ್ನು ಕಾಡ್ತಾ ಇವೆ. ಸೊ ಇದಕ್ಕೆ ಒಂದು ಮುಖ್ಯ ಕಾರಣ ಏನು ಅಂದರೆ ಸ್ಟ್ರೆಸ್.
ಹೀಗೆ ಸ್ಟ್ರೆಸ್ಸಲ್ಲಿ ತುಂಬ ವಿಧಗಳು, ಅಂದರೆ 4 ವಿಧಗಳನ್ನು ನಾವು ನೋಡಿದ್ವಿ. ಆದರೆ ಈ ಸ್ಟ್ರೆಸ್ಸಿಂದ ಹೇಗಪ್ಪ ಹೊರಗೆ ಬರೋದು, ನಾವು ಸ್ಟ್ರೆಸ್ ಇಲ್ಲದೇ ಹೇಗೆ ಜೀವನ ಮಾಡೋದು ಅಂತ ಎಲ್ಲರಿಗೂ ಅನ್ನಿಸ್ತಾ ಇದೆ ಅಲ್ವಾ? ನಿಮ್ಗೊಂದು ಮಾತು ಹೇಳ್ತೀನಿ, ಸ್ಟ್ರೆಸ್ ಇಲ್ಲದೆ ಜೀವನನೇ ಇಲ್ಲ. 3 ವರ್ಷದ ಮಗುವಿಂದ, ಅಂದರೆ ಯಾವಾಗ ಈಗ 3 ವರ್ಷಕ್ಕೆಲ್ಲ ನಾವು ಶಾಲೆಗೆ ಬಿಡ್ತೀವಿ ಹುಡುಗರನ್ನ, ಚಿಕ್ಕ ಮಗುನ, ಆವಾಗಿಂದ ಹಿಡಿದು ಕೊನೆಯವರೆಗೂ, ಅಂದರೆ ಮಗು ಒಂದು 65-70 ಇಯರ್ಸ್ ಆಗೋವರೆಗೂ ಸಹ ಫುಲ್ಲು ಸ್ಟ್ರೆಸ್ಸಲ್ಲೇ ಮಗುನೂ ಜೀವನ ಮಾಡುತ್ತೆ, ದೊಡ್ಡವರು ಜೀವನ ಮಾಡ್ತಾರೆ. ಸ್ಟೂಡೆಂಟ್ಸ್ ಸಹ ಆಯಿತು, ಮಧ್ಯ ವಯಸ್ಸಿನಲ್ಲಿರುವವರಾಯಿತು, ಆಮೇಲೆ ಮಹಿಳೆಯರು ಎಲ್ಲರೂ ಸಹ ಸ್ಟ್ರೆಸ್ ಅವ್ರ ಜೊತೆಗೇ ಇರುತ್ತೆ. ಒಂದಲ್ಲ ಒಂದು ವಿಷಯದ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾನೆ ಇರ್ತಾರೆ. ಆದರೆ ಹೇಗೆ ಇದನ್ನು ನಿಭಾಯಿಸೋದು? ತುಂಬ ಯೋಚನೆ ಮಾಡಿದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಏರುಪೇರು ಖಂಡಿತ ಉಂಟಾಗುತ್ತೆ. ಆಮೇಲೆ ಈಗಿನ ಜೀವನ ಶೈಲಿಯಿಂದ, ಆಮೇಲೆ ಒಂದು ಮಾತನಾಡುವ ಒಂದು, ಅಂದರೆ ಕುಟುಂಬದ ಒಂದು ಜೊತೆಗಿರೋದು, ಆಮೇಲೆ ಮಾತಾಡೋದು, ಇವೆಲ್ಲ ತುಂಬ ಕಡಿಮೆ ಆಗಿದೆ. ಮುಂಚೆ ಎಲ್ಲರೂ ಜೊತೆಗಿರ್ತಾಯಿದ್ರು. ಏನೇ ಇರಲಿ ಸಹ ದೊಡ್ಡವ್ರ ಮನೆಯಲ್ಲಿ ಮಕ್ಕಳು ಏನೇ ಹೇಗೆ ಇದ್ದರೂ ಸಹ ಮಾತಾಡ್ತಾಯಿದ್ರು, ಏನಾಯಿತು ಅಂತ ಕೇಳ್ತಾಯಿದ್ರು. ಮಕ್ಕಳು ಸಹ ಏನೂ ಮುಚ್ಚುಮರೆ ಇಲ್ಲದೆ ದೊಡ್ಡವರಿಗೆ ಹೀಗಿದೆ ಅಂತ ಹೇಳ್ತಾಯಿದ್ರು. ಇದೆಲ್ಲ ನಡೀತಿರ್ಬೇಕಾದ್ರೆ ಮಾನಸಿಕ ಆರೋಗ್ಯ ಅಲ್ಲಿ ತುಂಬ ಚೆನ್ನಾಗಿರ್ತಾಯಿತ್ತು. ಯಾವುದೇ ಒಂದು ಆರ್ಥಿಕ ಸದೃಢತೆ, ಏನೇ ಒಂದು ಕೊರತೆ ಇದ್ದರೂ ಸಹ ಮಾನಸಿಕವಾಗಿ ಆರೋಗ್ಯವಾಗಿ ಇರ್ತಾಯಿದ್ರು. ಆದರೆ ಈಗಿನ ಜೀವನ ಶೈಲಿ ಎಲ್ಲರೂ ಗಂಡ ಹೆಂಡತಿ ಆಮೇಲೆ ಮಕ್ಕಳು, ಇಷ್ಟು ಬಿಟ್ಟರೆ ಬೇರೆಯವ್ರು ಯಾರೂ ಇರಲ್ಲ. ಏನೇ ಒಂದು ಸಮಸ್ಯೆ ಬಂದಾಗ ಹೇಳ್ಕೊಳ್ಳೋಕ್ಕೆ ಅಂತ ಯಾರೂ ಒಂದು ಅಲ್ಲಿ ಕನೆಕ್ಟಿವಿಟಿ ಇಲ್ಲದೆ ಇರುವಾಗ ಹಲವಾರು ಸಮಸ್ಯೆಗಳು ಈಗಿನ ಜೀವನ ಶೈಲಿಯಲ್ಲಿ ಬರ್ತಾಯಿದೆ. ಸೊ ಹೇಗೆ ಇದನ್ನು ನಿಭಾಯಿಸೋದು? ಮಕ್ಕಳಿಗೆ ಮೊದಲಿಂದನೇ ಹೇಗೆ ನಾವು ಮನೆಯಲ್ಲಿ ಹೇಳ್ಕೊಡೋದು? ದೊಡ್ಡವರು ಸಹ ದೈಹಿಕ ಆರೋಗ್ಯವನ್ನು ಕಾಪಾಡೋದರಲ್ಲಿ ಈ ಸ್ಟ್ರೆಸ್ ಇಂದ ಹೇಗೆ ನಾವು ಹೊರಗೆ ಬರೋದು ಅನ್ನೋದನ್ನು ಕೆಲವು ಮುಖ್ಯ ಅಂಶಗಳನ್ನು ನಾವಿವಾಗ ನೋಡೋಣ. ಮೊದಲನೇದಾಗಿ ನಮ್ಮ ಮೈಂಡ್, ಅಂದರೆ ನಮ್ಮ ಮನಸ್ಸನ್ನು ನಾವು ಈ ಸ್ಟ್ರೆಸ್ ಹೀಗಿರುತ್ತೆ ಜೀವನದಲ್ಲಿ, ಅದಕ್ಕೆ ನಾವು ಹೇಳಬೇಕು, ಏನು ತೊಂದರೆ ಇಲ್ಲ, ಇದು ಇದ್ದರೂ ಸಹ ಪರಿಹಾರ, ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಹ ಇದಕ್ಕೆ ಪರಿಹಾರ ಇದೆ, ಇದಕ್ಕೆ ಪರಿಹಾರ ಹೇಗೆ ನಾವು ಕಂಡುಕೊಳ್ಳೋದು, ಪರಿಹಾರ ಸಿಗದೇ ಇದ್ದರೂ ಸಹ ಆಲ್ಟರ್ನೇಟಿವ್ ನಾವು ಏನು ಮಾಡಬಹುದು, ಈ ಥರದ ಒಂದು ಯೋಚನಾ, ಅಂದರೆ ಶೈಲಿಯನ್ನು ನಾವು ರೂಢಿಸ್ಕೊಳ್ಬೇಕಾಗತ್ತೆ. ಇಲ್ಲ ನಾನು ಹೀಗೆ ಇರೋದು, ಆಮೇಲೆ ನನಗೆ ಅಂದ್ಕೊಂಡಿರೋದೇ ಬೇಕು, ಆಮೇಲೆ ನಮ್ಮ ಜೀವನ ಶೈಲಿ ಹೀಗೆ ಇರಬೇಕು ಅಂದರೆ ಒಂದೇ ಇದಕ್ಕೆ ನಾವು ಸ್ಟ್ರಿಕ್ ಆದರೆ ಏನಾಗುತ್ತೆ, ನಮಗೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ದಿನದಿಂದ ದಿನಕ್ಕೆ. ಆಮೇಲೆ ನಮಗೆ ಯಾವಾಗಲೂ ಸಹ ನಮ್ಮ ಸಾಮರ್ಥ್ಯಕ್ಕೆ ಎಷ್ಟು ಆಗುತ್ತೋ ಅಷ್ಟನ್ನು ನಾವು ಮಾಡಬೇಕು. ಕೆಲಸದಲ್ಲಿ ಆಯಿತು, ಆಮೇಲೆ ನಾವು ಗೋಲ್ಸ್ ಇಟ್ಕೊಳ್ಳೋದ್ರಲ್ಲೂ ಆಯಿತು, ಅದನ್ನು ನಾವು ಸಾಕಾರಗೊಳಿಸೋದ್ರಲ್ಲಾದರೂ ಆಯಿತು, ನಮಗೆ ಎಷ್ಟು ಸಾಮರ್ಥ್ಯ ಇದೆ ಅದಕ್ಕಿಂತ ಜಾಸ್ತಿ, 1 ಪಟ್ಟು ಜಾಸ್ತಿ ತೊಗೊಂಡ್ರೆ ಓಕೆ, 2-3 ಪಟ್ಟು ಜಾಸ್ತಿ ತೊಗೊಳ್ಳೋದು. ಈಗ ನಮಗೆ ಒಂದು 25 ಲಕ್ಷದ ಒಂದು ಕಾರ್ ತೊಗೊಳ್ಳೋದು ಕೆಪಾಸಿಟಿ ಇರುತ್ತೆ. ಇಲ್ಲ ನಾನು 1 ಕರೋರ್ದೇ ಕಾರ್ ತೊಗೋಬೇಕು ಅನ್ನೋದೊಂದು ಟಾರ್ಗೆಟ್ ಇಟ್ಕೊಳ್ಳೋದು. ಈ ಥರ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮ್ಮ ಜೀವನ ಶೈಲಿಯನ್ನು ನಾವು ನಿಜವಾಗ್ಲೂ ರೂಢಿಸ್ಕೊಳ್ಬೇಕು. ಇದರಿಂದ ನಮ್ಮ 50-60% ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಮ್ಮ ದೈಹಿಕ ಆರೋಗ್ಯ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಯಾವುದೇ ಒಂದು ನಕಾರಾತ್ಮಕ ಒಂದು ಆಲೋಚನೆಗಳು, ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಬಂದಾಗ ಕುಟುಂಬದ ಜೊತೆಗೆ ಹೇಳ್ಕೋಬೇಕು. ಯಾವುದೇ ಒಂದು ಸಮಸ್ಯೆ ಇದ್ದಾಗ ಹಲವಾರು ತಿಂಗಳುಗಳಿಂದ ಅದನ್ನು ಹೇಳದೆ ಹಾಗೆ ಇಟ್ಕೋಬಾರ್ದು. ಆಮೇಲೆ ಏನೇ ಒಂದು ದೈಹಿಕ ಸಮಸ್ಯೆ ಬಂದಾಗ, ಅಂದರೆ ಆರೋಗ್ಯದಲ್ಲಿ ಏರುಪೇರಾದಾಗ ಅದಕ್ಕೆ ತಕ್ಕಂತೆ ವೈದ್ಯರನ್ನು ಸಂಪರ್ಕಿಸಬೇಕು. ಆಮೇಲೆ ಅವರು ಕೊಡುವ ಔಷಧಿಗಳನ್ನು ನಿಜವಾಗ್ಲೂ ಸೇವಿಸಬೇಕಾಗತ್ತೆ. ನಾವು ಯಾವಾಗ ಔಷಧಿಯನ್ನು ಸರಿಯಾಗಿ ಸೇವಿಸಲ್ವೋ ಅದರಿಂದನೂ ಸಹ ನಮಗೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ದಿನದಿಂದ ದಿನಕ್ಕೆ. ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಅಂದರೆ ಆದಷ್ಟು ನಮಗೆ ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನು ಮಾತ್ರ ಮಾಡಬೇಕು. ಆಮೇಲೆ ಯಾರೇ ಜೊತೆಗೆ ಹೋಲಿಕೆ ಬೇಡ, ಯಾರೋ ಜೊತೆಗೆ ಬೇರೆಯವರ ಜೊತೆಗೆ ಹೋಲಿಕೆ ಮಾಡಿಕೊಂಡು ನಾವು ಜೀವನ ಮಾಡಿದಾಗ ನಮ್ಮ ಜೀವನದಲ್ಲಿ ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ.
ಆ ಸ್ಟ್ರೆಸ್ ಏನಾಗುತ್ತೆ, ಕ್ರಾನಿಕ್ ಸ್ಟ್ರೆಸ್ ಆಗಿ ಹಲವು ತಿಂಗಳುಗಳಾದಮೇಲೆ ಮಾರ್ಪಾಡಾಗಿ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದಲ್ಲಿ ನಿಜವಾಗ್ಲೂ ಪರಿಣಾಮ ಬೀರುತ್ತೆ. ಇದು ಅಲ್ಲದೆ ಸಹ ಒಂದು 5 ಮಿನಿಟ್ಸ್ ಸಿಂಪಲ್ ಕೆಲವು ಸ್ಟೆಪ್ಸ್ಗಳಿಂದ ನಾವು ಸ್ಟ್ರೆಸ್ಸಿಂದ ಸ್ವಲ್ಪ ನಿಧಾನವಾಗಿ ಹೊರಗಡೆ ಬರಬಹುದು. ಯಾವುವು ಸಿಂಪಲ್ ಸ್ಟೆಪ್ಸ್ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಮಗೆ ಪ್ಯಾನಿಕ್ ಅಟ್ಯಾಕ್ ಅಂದರೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿದೆ, ಇವಾಗ ಏನು ಮಾಡಿದ್ರೂ ಆಗ್ತಾಯಿಲ್ಲ, ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ತುಂಬ ಸ್ವೆಟ್ ಬರ್ತಾಯಿದೆ, ಹಾರ್ಟ್ ಬೀಟ್ ಎಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ, ನರ್ವ್ಸ್ ಎಲ್ಲ ಅಂದರೆ ಕೈಕಾಲುಗಳು ನಡುಗ್ತಾ ಇದೆ. ಇದನ್ನು ಒಂದೇ ಸಾರಿ ಕ್ರಾನಿಕ್ ಸ್ಟ್ರೆಸ್ ತುಂಬ ದಿನಗಳಿಂದ ಇದ್ದಾಗ ಒಂದು ವ್ಯಕ್ತಿ ಈ ಲೆವೆಲ್ಗೆ ಹೋಗ್ತಾರೆ ಒಂದೊಂದು ಸರಿ ಯೋಚನೆ ಮಾಡಿದಾಗ. ಸೊ ಆಗ ಏನು ಮಾಡಬೇಕು ಅನ್ನೋದನ್ನು ನಾನು ಹೀಗೆ ತಿಳಿಸ್ಕೊಡ್ತೀನಿ. ನಿಮಗೆ ತುಂಬ ಸ್ಟ್ರೆಸ್ ಆದಾಗ ಮೊದಲು ನಿಮ್ಮನ್ನು ನೀವು ಶಾಂತಗೊಳಿಸಿ, ನಿಮ್ಮ ಮೆದುಳಿಗೆ, ನಿಮ್ಮ ಮನಸ್ಸಿಗೆ ಹೇಳಿ ಎಲ್ಲ ಪರವಾಗಿಲ್ಲ, ಸರಿ ಹೋಗುತ್ತೆ ಅನ್ನೋದನ್ನು ಫಸ್ಟು ನಿಮ್ಮ ಮೆದುಳಿಗೆ ಹೇಳಿ. ಅದಾದಮೇಲೆ ನಿಮಗೆ ಆದರೆ 5 ಸರಿ ಅಂದರೆ ನಿಮ್ಮ ಉಸಿರನ್ನು 5 ಸಾರಿ ಉಸಿರಾಟವನ್ನು ತಗೊಳ್ಳಿ, ಆಮೇಲೆ ಹೊರಗಡೆ ಬಿಡಿ. ಇನ್ಹೇಲ್ ಎಕ್ಸೇಲ್ ಮಾಡಬೇಕು. ನೀವು ಉಸಿರನ್ನು ದೀರ್ಘವಾಗಿ ತಗೊಳ್ಳಿ, ಆಮೇಲೆ ಮೆಲ್ಲಗೆ ಉಸಿರನ್ನು ದೀರ್ಘವಾಗಿ ಮೆಲ್ಲಗೆ ಬಿಡಿ. 5 ಟೈಮ್ಸ್ ಮೆಲ್ಲಗೆ ಇದನ್ನು ಮಾಡಿ. ನೀವು ಎಲ್ಲೇ ಇರ್ಬೋದು, ವರ್ಕ್ ಪ್ಲೇಸಲ್ಲಿರ್ಬೋದು, ಮನೇಲಿರ್ಬೋದು, ಇಲ್ಲ ಹೊರಗಡೆ ರೈಲಲ್ಲಿರ್ಬೋದು, ಇಲ್ಲ ಮೆಟ್ರೋದಲ್ಲಿರ್ಬೋದು, ಬಸ್ಸಲ್ಲಿರ್ಬೋದು, ಇಲ್ಲ ಕಾರಲ್ಲಿ ಎಲ್ಲಾದರೂ ಹೋಗ್ತಿರ್ಬೋದು, ಇಲ್ಲ ಎಲ್ಲಾದರೂ ಫಂಕ್ಷನಲ್ಲಿರ್ಬೋದು, ಇಲ್ಲ ನೆಕ್ಸ್ಟ್ ನಿಮ್ಮದು ಯಾವುದೋ ಒಂದು ಸ್ಪೀಚ್ ಇರ್ಬೋದು ಡಯಾಸ್ ಮೇಲೆ. ಸೊ ಆವಾಗ ನಿಮಗೆ ಒಂದೇ ಸಾರಿ ಟೆನ್ಷನ್ ಆಗ್ಬೋದು. ಆವಾಗಲೂ ಸಹ ಈ ಟೆಕ್ನಿಕನ್ನು ನೀವು ನಿಜವಾಗ್ಲೂ ಯೂಸ್ ಮಾಡ್ಬೋದು. ಇದು ತುಂಬ ಒಳ್ಳೆಯ ಒಂದು ಮೈಂಡನ್ನು ರಿಲ್ಯಾಕ್ಸ್ ಮಾಡುತ್ತೆ. ಆಮೇಲೆ ನಿಮ್ಮ ಒಂದು ನರಗಳನ್ನು ಶಾಂತ ಸ್ವಭಾವಕ್ಕೆ ಈ ಒಂದು ಟೆಕ್ನಿಕ್ ತಂದುಕೊಡುತ್ತೆ. ನಿಮ್ಮ ಉಸಿರಾಟವನ್ನು ನಿಧಾನಗೊಳಿಸುತ್ತೆ, ಆಮೇಲೆ ನಿಮ್ಮನ್ನು ಶಾಂತಗೊಳಿಸುತ್ತೆ. ನೀವು ನೆಕ್ಸ್ಟ್ ಏನು ಕೆಲಸ ಮಾಡಬೇಕಲ್ಲ ಅದಕ್ಕೆ ಇದು ನಿಜವಾಗ್ಲೂ ಸಹಾಯವನ್ನು ಮಾಡುತ್ತೆ. ಉಸಿರಾಟವನ್ನು 5 ಸಾರಿ ದೀರ್ಘವಾಗಿ ಅಂದರೆ ಮೆಲ್ಲಕ್ಕೆ ಉಸಿರು ತಗೊಳ್ಳಿ, 1-2 ನಿಮಿಷ ಬಿಡಿ, ಆಮೇಲೆ ಮೆಲ್ಲಕ್ಕೆ ಉಸಿರನ್ನು ಮೂಗಿನಿಂದ ಮೆಲ್ಲಕ್ಕೆ ಹೊರಗೆ ಬಿಡಬೇಕು. ಸೊ ಈ ಕ್ರಿಯೆಯನ್ನು 5 ಸರಿ ಮಾಡಿದ್ರೂ ಓಕೆ. ನಿಮಗೆ ಟೈಮ್ ತುಂಬ ಇದೆ ಅಂದಾಗ 10 ಸರಿ ಮಾಡಬಹುದು. ಆಮೇಲೆ ತುಂಬ ನಿಮ್ಮ ಮೈಂಡನ್ನು ಇದು ರಿಲ್ಯಾಕ್ಸ್ ಮಾಡುತ್ತೆ. ಒಂದು ನಿಮ್ಮ ಮೆದುಳಿಗೆ ಹೇಳೋದು, ಏನು ಪರವಾಗಿಲ್ಲ, ಈ ಪರಿಸ್ಥಿತಿ ಸರಿ ಹೋಗುತ್ತೆ, ಟೆನ್ಷನ್ ತಗೊಳ್ಳೋದು ಬೇಡ ಅಂತ ಫಸ್ಟು ಮೊದಲು ನಿಮ್ಮ ಮೆದುಳಿಗೆ ಹೇಳೋದು. 2ನೇದು ಉಸಿರಾಟದ ಅದು ಟೆಕ್ನಿಕ್ಕು, ಬ್ರೀತಿಂಗ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ನಾವೇನು ಹೇಳ್ತೀವಿ. ಇದರಲ್ಲಿ ಹಲವಾರು ವಿಧ ಇದೆ. ಬಟ್ ನಿಮಗೆ ಎಷ್ಟು ಸರಿ ಆಗುತ್ತೋ 5 ಟೈಮ್ಸ್ ಅಂದರೆ 5 ಟೈಮ್ಸ್, 10 ಟೈಮ್ಸ್ ಅಂದರೆ 10 ಟೈಮ್ಸ್ ಮಾಡಿ. ಆಗ ನಿಮ್ಮ ಒಂದು ದೇಹದ ನರನಾಡಿಗಳಲ್ಲಿ ಅದು ಇರುತ್ತಲ್ಲ ಸ್ಟ್ರೆಸ್ ಎಲ್ಲ ಅದನ್ನು ಶಾಂತಗೊಳಿಸುತ್ತೆ. ಆಮೇಲೆ 3ನೇದು, ನೀವು ಯಾರ ಜೊತೆಗಿದ್ದೀರೋ 1-2 ಮಾತಾಡಿ ಅಲ್ಲೇ ಇರೋರ ಜೊತೆಗೆ. ನಿಮ್ಮ ಸ್ಟ್ರೆಸ್ಸನ್ನು ಅದು ದೂರ ಮಾಡುತ್ತೆ. ನೀವು ಮಾತಾಡಿದಾಗ ನಿಮ್ಮ ಸ್ಟ್ರೆಸ್ ನಿಜವಾಗ್ಲೂ ದೂರ ಆಗುತ್ತೆ. ಓಕೆ, ಇವಾಗ ನಾವೆಲ್ಲೂ ಹೋಗ್ತಾ ಇಲ್ಲ, ಮನೆಯಲ್ಲೇ ಇದ್ದೀವಿ, ನಂಗೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದಾಗ ಈ ಒಂದು ಉಸಿರಾಟದ ಕ್ರಿಯೆ ಆದಮೇಲೆ ನೀವು 15 ಮಿನಿಟ್ಸ್ ಮಲ್ಕೊಂಬಿಡಿ. ನೀವು ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆಮೇಲೆ ನಿಮಗೆ ನಿಮ್ಮ ಬಾಡಿಗೆ ರೆಸ್ಟ್ ಕೊಟ್ಟಾಗ ನಿಮ್ಮ ಬಾಡಿ ಸಹ ನೆಕ್ಸ್ಟ್ ಕೆಲಸ ಮಾಡೋಕ್ಕೆ ರೆಡಿ ಆಗುತ್ತೆ. ಸ್ಟ್ರೆಸ್ ತುಂಬ ಆದಾಗ ಈ ಕೆಲವು ವಿಷಯಗಳು ನಿಮಗೆ ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ. ನಿಮಗೆ ಮಲ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಂತ ಹೇಳಿದಾಗ ನೀವು ಸ್ವಲ್ಪ ಹೊತ್ತು ನಡೆದಾಡ್ಬೋದು. 15 ಮಿನಿಟ್ಸ್ ಎಲ್ಲಾದರೂ ವಾಕ್ ಮಾಡಿ. ಅಂದರೆ ಮನೆಯಲ್ಲಿದ್ದರೆ ಮನೆಯಲ್ಲೇ ವಾಕ್ ಮಾಡಿ, ಎಲ್ಲ ವಿಂಡೋಸ್ ಎಲ್ಲ ಓಪನ್ ಮಾಡಿಕೊಂಡು, ಆಮೇಲೆ ಡೋರೆಲ್ಲ ಅಂದರೆ ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿದ್ದರೆ, ಆಕ್ಸಿಜನ್ ಲೆವೆಲ್ ಚೆನ್ನಾಗಿದ್ದರೆ ಅಲ್ಲಿ ನಮ್ಮ ಒಂದು ಉಸಿರಾಟದ ಚೆನ್ನಾಗಾಗುತ್ತೆ ಉಸಿರಾಟ. ಆಮೇಲೆ ಆಕ್ಸಿಜನ್ ಲೆವೆಲ್ಸ್ ಎಲ್ಲಿ ಜಾಸ್ತಿ ಇರುತ್ತೋ ನಮ್ಮ ದೈಹಿಕ ಆರೋಗ್ಯ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಾನಸಿಕವಾಗಿಯೂ ಸಹ ನಾವು ಚೆನ್ನಾಗಿರ್ತೀವಿ. ಸೊ ನೀವು 15 ಮಿನಿಟ್ಸ್ ವಾಕ್ ಮಾಡಿ, ಇಲ್ಲ ಮನೆಯಲ್ಲಿ ಆಗ್ತಾಯಿಲ್ವ ಅಂದರೆ ಹೊರಗೆ ವಾಕ್ ಮಾಡಿ. ನೀವು ಎಲ್ಲಿರ್ತೀರೋ ಅಲ್ಲಿ ಒಂದು 15 ನಿಮಿಷ ವಾಕ್ ಮಾಡಿದರೆ ಎಂಡಾರ್ಫಿನ್ ಅನ್ನುವ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಎಂಡಾರ್ಫಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆದಾಗ ನಿಮ್ಮ ದೇಹದಲ್ಲಿ ಒಂಥರ ಶಕ್ತಿ ಬಂದಾಗ, ಉತ್ಸಾಹ ಆದ ಹಾಗೆ
ಎಲ್ಲ ನಿಮಗೆ ರಿಲ್ಯಾಕ್ಸ್ ಆಗುವ ಒಂದು ಫೀಲಿಂಗ್ ಬರುತ್ತೆ. ಸೊ ಈ ಒಂದು ಟೆಕ್ನಿಕ್ಸ್ ಸ್ಟ್ರೆಸ್ಸಿಂದ ಹೊರಗೆ ಬರೋಕ್ಕೆ ಒಂದೇ ಸರಿ ಆಗಲ್ಲ. ಕೆಲವು ತಿಂಗಳುಗಳು ನೀವು ಮಾಡ್ತಾ ಹೋದರೆ ನಿಜವಾಗ್ಲೂ ನೀವು ಸ್ಟ್ರೆಸ್ಸಿಂದ ಹೊರಗೆ ಬರ್ಬೋದು. ಆಮೇಲೆ ಸ್ಟ್ರೆಸ್ ಇಲ್ಲದೇ ಇರೋ ಜೀವನನೇ ಇಲ್ಲ. ನಿಮ್ಮದು ಅಂದರೆ ಎಲ್ಲರ ಜೀವನದಲ್ಲೂ ಒಂದಾದಮೇಲೆ ಒಂದು ಸ್ಟ್ರೆಸ್ ಅಂದರೆ ಸಮಸ್ಯೆಗಳು ಬಂದೇ ಬರುತ್ತೆ. ಆದರೆ ಅದರಿಂದ ನೀವು ದೀರ್ಘಕಾಲದವರೆಗೆ ನೀವು ಯೋಚನೆ ಮಾಡ್ತಾನೇ ಇದ್ದರೆ ಅದ್ರ ಬಗ್ಗೆನೇ ನಿಜವಾಗ್ಲೂ ಅದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಲವಾರು ಸಮಸ್ಯೆಗಳನ್ನು ನೀವು ಎದುರಿಸ್ಬೇಕಾಗತ್ತೆ. ಮತ್ತು ಅದಕ್ಕೆ ಇವಾಗ ನಾವು ಸ್ಟ್ರೆಸ್ ಲೆವೆಲ್ಸ್ ನಮ್ಗೆ ಹೇಗೆ ಕಂಡುಹಿಡಿಯೋದು ಗೊತ್ತಾಗ್ತಿಲ್ಲ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ನಿದ್ದೆನೇ ಬರ್ತಾಯಿಲ್ಲ, ದಿನಾಲೂ ರಾತ್ರಿ ಊಟನೂ ಸರಿಯಾಗಿ ಸೇರ್ತಾಯಿಲ್ಲ, ನನ್ನ ದೈಹಿಕ ಆರೋಗ್ಯನೂ ಸರಿಯಾಗಿಲ್ಲ, ಏನೂ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡಾಗ ನೀವು ನಿಜವಾಗ್ಲೂ ಒಬ್ಬ ಥೆರಪಿಸ್ಟ್ ಅಂತ ಇರ್ತಾರೆ, ಅವ್ರ ಹತ್ರ ಹೋದಾಗ ಅವರು ಯಾಕೆ ಸ್ಟ್ರೆಸ್ ಇಷ್ಟ ಆಗಿದೆ, ಇದಕ್ಕೆ ಕಾರಣ ಏನು ಎಲ್ಲ ಹೇಳ್ತಾರೆ ನಿಮಗೆ. ಆಮೇಲೆ ಹಲವಾರು ಥೆರಪಿಗಳಿದೆ ಸ್ಟ್ರೆಸ್ಸಿಂದ ಹೊರಗೆ ಬರೋಕ್ಕೆ. ನಾವು CBT ಅಂತ ಕರಿತೀವಿ, ಅಂದರೆ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಬಿಹೇವಿಯರ್ ಥೆರಪೀಸ್ ತುಂಬ ಇದೆ. ಆಮೇಲೆ ಸೈಕೋಡೈನಮಿಕ್ ಥೆರಪೀಸ್ ಇದೆ. ತುಂಬ ಹಲವಾರು ಥೆರಪೀಸು ನಾವು ಸ್ಟ್ರೆಸ್ಸಿಂದ ಹೊರಗೆ ಬರೋಕ್ಕೆ ಏನು ಮಾಡಬಹುದು ಅನ್ನೋದನ್ನು ನಾವು ಥೆರಪಿಸ್ಟ್ಗಳ ಮೂಲಕ ನಿಜವಾಗ್ಲೂ ತಿಳಿದುಕೊಳ್ಬಹುದು. ನೀವು ಥೆರಪಿ ತಗೊಳ್ಳೇಬೇಕು ಅಂತಲ್ಲ, ಅದರ ಬಗ್ಗೆ ಒಂದು ಚಿಕ್ಕ ಮಾಹಿತಿನೂ ಸಹ ನಿಮಗೆ ಸಿಗುತ್ತೆ. ತುಂಬ ದಿನದವರೆಗೆ ಯಾವುದೇ ಒಂದು ಸಮಸ್ಯೆಯ ಬಗ್ಗೆ ಬೇಡ, ಅದರಿಂದ ಹೊರಗೆ ಬನ್ನಿ. ಹೊರಗೆ ಬರೋಕ್ಕೆ ಕೆಲವು ಮುಖ್ಯ ಅಂಶಗಳನ್ನು ನಾನು ಮೊದಲೇ ಹೇಳಿದೆ ಅಲ್ಲ, ಅಂದರೆ ನಿಮ್ಮ ಮೆದುಳನ್ನು ನೀವೇ ಮೊದಲೇ ಹೇಳ್ಕೊಳ್ಳಿ, ಏನಾಗಲ್ಲ, ನಾವು ಇದರಿಂದ ಹೊರಗೆ ಬರ್ತೀವಿ, ಏನೂ ಯೋಚನೆ ಇಲ್ಲ, ಮೊದಲು ಇದು ಮಾಡಿ. ಆಮೇಲೆ ಎರಡನೇದು, ನಮಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸ, ಆಮೇಲೆ ಯಾವುದೇ ಒಂದು ಟಾರ್ಗೆಟ್ಸ್ ಬೇಡ, ನಮಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅದರಲ್ಲೇ ನಾವು ಇರೋಣ ಅನ್ನುವ ಒಂದು ಯಾವಾಗಲೂ ಸಹ ಮಾನಸಿಕವಾಗಿ ನೀವು ಸದೃಢವಾಗಿರಿ ಅದ್ರ ಬಗ್ಗೆ. ಆಮೇಲೆ ನೀವು ನಿದ್ದೆಯನ್ನು ಮಾಡಬೇಕಾಗುತ್ತೆ ಸ್ವಲ್ಪ ಹೊತ್ತು, ಇಲ್ಲ ವಾಕಿಂಗ್ ಮಾಡ್ಬೋದು. ಈ ಥರ ಕೆಲವು ಅಂಶಗಳನ್ನು ನೀವು ರೂಢಿಸ್ಕೊಂಡ್ರೆ ಹಲವು ತಿಂಗಳಗಳವರೆಗೆ ಯಾವುದೇ ಥರದ ಒಂದು ಸ್ಟ್ರೆಸ್ಸಿಂದ ನೀವು ಹೊರಗೆ ಬರಬಹುದು. ಆಮೇಲೆ ನೀವು ಹೇಳಿದ್ದೆಲ್ಲ ಮಾಡ್ತಾಯಿದ್ದೀವಿ, ಒಂದು 2-3 ವಾರ ಆಯಿತು, ಆದ್ರೂ ನನಗೆ ಏನೂ ಯೂಸ್ ಆಗ್ತಿಲ್ಲ ಅಂತ ಅಂದ್ಕೋಬೇಡಿ. ಕೆಲವು ಅಂದರೆ ಅಂಶಗಳನ್ನು ಹಲವಾರು ತಿಂಗಳು ನಾವು ರೂಢಿಯಲ್ಲಿ ತಂದಾಗ ಅದರಿಂದ ನಿಜವಾಗ್ಲೂ ಒಳ್ಳೆಯ ಒಂದು ಪ್ರಭಾವ ನಮ್ಮ ಆರೋಗ್ಯದ ಮೇಲೆ ಬೀಳುತ್ತೆ. ಸೊ ಸ್ಟ್ರೆಸ್ಸಿಂದ ಏನೆಲ್ಲ ಒಂದು ಸಮಸ್ಯೆಗಳು ಬರುತ್ತೆ ಅಂತ ನಿಮಗೆ ಗೊತ್ತು. ಅದರಿಂದ ಹೇಗೆ ಹೊರಗೆ ಬರೋದು, ಆಮೇಲೆ ಹೇಗೆ ಅದರಿಂದ ನಮ್ಮ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳೋದು ಅನ್ನೋದನ್ನು ಕೆಲವು ಮುಖ್ಯ ಅಂಶಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದರೆ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ. ನಿಮ್ಗೆ ಯಾರ್ಯಾರು ಗೊತ್ತಿದ್ದಾರೋ ಅವ್ರಿಗೆಲ್ಲ. ಏನೇ ಒಂದು ನಿಮ್ಮ ಅನಿಸಿಕೆ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಮತ್ತೆ ಒಂದು ಒಳ್ಳೆಯ ವಿಷಯದ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ನಮಸ್ಕಾರ.